ತಮ್ಗೆಲ್ಲ ಗೊತ್ತಿರುವಂತೆ 1,00,000 ಕಟ್ಟಿದಂತವರಿಗೆ ಜಿ ಸೀಟ್ಗಳಿಗೆ ತಾವು ಭಾಗವಹಿಸಬಹುದು, ಮತ್ತೆ ಆ ಡೆಂಟಲ್ ನ ಎಲ್ಲಾ ಸೀಟ್ಗಳಿಗೆ ಭಾಗವಹಿಸಬಹುದಾಗಿತ್ತು. 12 ಲಕ್ಷ ಕಟ್ಟಿದಂತವರು ಜಿ ಸೀಟು, ಪಿ ಸೀಟು ಮತ್ತೆ ಎಲ್ಲ ಡೆಂಟಲ್ ಸೀಟ್ಗಳು. ಪಿ ಸೀಟ್ ಅಲ್ಲಿ 12 ಲಕ್ಷದ್ದು ಬರುತ್ತೆ, ಪ್ರೈವೇಟ್ ಯೂನಿವರ್ಸಿಟಿನಲ್ಲಿ 20 ರಿಂದ 25 ಲಕ್ಷದ ಸೀಟ್ ಸಹ ಬರುತ್ತೆ. ಅದಕ್ಕೆ ಸಹ ತಾವು ಭಾಗವಹಿಸುವಂತದಕ್ಕೆ ಅವಕಾಶ ಕೊಟ್ಟಿದ್ವಿ. 25 ಲಕ್ಷ ಕೋರ್ಸ್ ಫೀಸ್ ಅನ್ನ ನೀವು ಮುಂಗಡವಾಗಿ ಪಾವತಿ ಮಾಡುವಂತವರು ಜಿ, ಪಿ ಮತ್ತೆ NRI ಮತ್ತೆ ಮ್ಯಾನೇಜ್ಮೆಂಟ್ ಹಾಗೂ ಎಲ್ಲ ಡೆಂಟಲ್ ಸೀಟಿಗೆ ಭಾಗವಹಿಸುವಂತದಕ್ಕೆ ನಾವು ಆಪ್ಷನ್ ಎನೇಬಲ್ ಮಾಡಿದ್ವಿ. ಅದರಂತೆ ತಾವು ಈಗಾಗಲೇ ಆಪ್ಷನ್ ಎಂಟ್ರಿ 7/10/2025 ತಾವು ಮಾಡ್ತಾ ಇದ್ದೀರಾ. ಈ ಹಣ ಕೆಲವರು ಅನುಮಾನ, ಸರ್ ಅದು ಹಣ ಸೀಟ್ ಸಿಕ್ಕಿಲ್ಲ ಅಂತಂದ್ರೆ ತಮ್ಗೆಲ್ಲ ಗೊತ್ತಿದೆ, ಅದನ್ನ ನಾವು ನಮ್ಮ ನೋಟಿಫಿಕೇಶನ್ ಕ್ಲಾರಿಫೈ ಮಾಡಿದ್ವಿ, ಹಿಂದಿನ ವಿಡಿಯೋದಲ್ಲಿ ಸಹ ಹೇಳಿದ್ದೆ, ಮತ್ತೊಮ್ಮೆ ಹೇಳ್ತಿರುವಂತದ್ದು, ಇದು ತುಂಬಾ ತಾವು ಕೇರ್ಫುಲ್ ಆಗಿರ್ಲಿ, ಸುಮ್ನೆ ತಮಾಷೆಗೆ ಆಪ್ಷನ್ ಎಂಟ್ರಿ ಮಾಡಬಾರ್ದು ಅನ್ನುವ ಹಿನ್ನೆಲೆಯಲ್ಲಿ ನಾವು ಮುಂಗಡ ಕೋರ್ಸ್ ಫೀಸ್ ಅನ್ನ ತೆಗೆದುಕೊಂಡಂತದ್ದು. ನಿಮಗೆ ಸೀಟು ಸಿಕ್ಕಿದಲ್ಲಿ ನಿಮ್ಮ ಕೋರ್ಸ್ ಫೀಸಿಗೆ ಅಡ್ಜಸ್ಟ್ ಮಾಡ್ತೀವಿ. ಉದಾಹರಣೆಗೆ ನಿಮಗೆ ಸರ್ಕಾರಿ ಕಾಲೇಜಿನ ಸೀಟ್ ಸಿಕ್ತು ಅಂದ್ರೆ ನಾವೇ ನಿಮಗೆ ಸ್ವಲ್ಪ ಉಳಿದ ಹಣವನ್ನ ಕೊಡಬೇಕಾಗುತ್ತೆ. ಒಂದ್ ವೇಳೆ ಖಾಸಗಿ ಕಾಲೇಜಿನಲ್ಲಿ ನಿಮಗೆ ಜಿ ಸೀಟ್ ಸಿಕ್ತು, ನೀವು 1 ಲಕ್ಷ ಕಟ್ಟಿದೀರಾ ಅಂತಂದ್ರೆ ಉಳಿದಂತ ಹಣವನ್ನ ತಾವು ನಮ್ಗೆ ಕಟ್ಟಬೇಕಾಗುತ್ತೆ. ಅದೇ ರೀತಿ 12 ಲಕ್ಷ ಕಟ್ಟಿದ್ದಂತವರಿಗೆ ಪ್ರೈವೇಟ್ ಯೂನಿವರ್ಸಿಟಿನಲ್ಲಿ ಪಿ ಸೀಟ್ ಸಿಕ್ತು ಅಂತಂದ್ರೆ ತಾವೇ ನಮಗೆ ಉಳಿದಂತ ಹಣವನ್ನ ಕಟ್ಟಬೇಕಾಗುತ್ತೆ. ಇದು ಒಟ್ಟು ನೀವು ಕಟ್ಟಿರುವಂತಹ ಈ ಮುಂಗಡ ಹಣವನ್ನ ನೀವು ಪ್ರವೇಶ ಪಡೆಯುವಂತ ಕಾಲೇಜಿನ ಸೀಟಿಗೆ ನಿಗದಿಪಡಿಸಿರುವಂತಹ ಶುಲ್ಕಕ್ಕೆ ನಾವು ಹೊಂದಾಣಿಕೆಯನ್ನ ಮಾಡಿಕೊಳ್ಳುತ್ತೇವೆ. ಒಂದ್ ವೇಳೆ ನಿಮಗೆ ಸೀಟೇ ಸಿಕ್ಕಿಲ್ಲ ಅಂತಂದ್ರೆ ಈ ಹಣವನ್ನ ನಿಮಗೆ ಮರುಪಾವತಿಯನ್ನ ಮಾಡ್ತೇವೆ. ತಾವು ಯಾವ ಖಾತೆಯಿಂದ ಹಣ ಕಟ್ಟಿದ್ರೆ ಆ ಖಾತೆಗೆ ನಾವು ಮರುಪಾವತಿಯನ್ನ ಮಾಡ್ತೀವಿ. ಹಾಗಾಗಿ ಯಾರು ಚಿಂತೆ ಮಾಡುವಂತಹ ಅವಕಾಶ ಇಲ್ಲ. ತಮ್ಗೆಲ್ಲರಿಗೆ ಒಂದು ಖುಷಿ ವಿಚಾರ, ಕೆಲವರಿಗೆ ಈಗಾಗಲೇ ತುಂಬಾ ಡಿಲೇ ಆಗ್ಬಿಟ್ಟಿದೆ, 22ರಿಂದ ಕಾಲೇಜ್ ಶುರುವಾಗಿದೆ ಅನ್ನುವಂಥದ್ದೆಲ್ಲ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಬಟ್ ನಮ್ಮ ಕೈಯಲ್ಲಿ ಇಲ್ಲ. ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅವರು ಮತ್ತೆ ಕರ್ನಾಟಕ ರಾಜ್ಯದ 4 ಖಾಸಗಿ ಕಾಲೇಜುಗಳಿಗೆ 50-50-50ರಂತೆ ಒಟ್ಟು 200 ಸೀಟುಗಳನ್ನ ಹೆಚ್ಚಿಗೆ ಮಾಡಿದ್ದಾರೆ. ಈಗಾಗಲೇ ಸುಬ್ಬಯ್ಯ ಮೆಡಿಕಲ್ ಕಾಲೇಜಿಂದು ನಾವು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಹಾಕಿದೀವಿ. BGS, ಶ್ರೀದೇವಿ ಮತ್ತು AJ ಮೆಡಿಕಲ್ ಕಾಲೇಜಿಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಸದ್ಯದಲ್ಲಿ ಇವತ್ತು ಹಾಕ್ತಿವಿ. ಹಾಗಾಗಿ ನಿಮಗೆ ಅವಕಾಶ ಕೊಡಬೇಕಾಗುತ್ತೆ ಸ್ವಲ್ಪ ಸಮಯನ. ಇನ್ನೊಂದು, ನಾವು ಎಲ್ಲಾ ನೋಟಿಫಿಕೇಶನ್ಸ್ ಅಲ್ಲಿ ನಾವೊಂದು ಹೇಳ್ತಿದ್ವಿ, ಸೀಟು ಇರ್ಲಿ ಇಲ್ದೇ ಇರ್ಲಿ ತಾವು ಆಪ್ಷನ್ ಎಂಟ್ರಿ ಮಾಡಿ ಅಂತ. ಯಾರೆಲ್ಲ ಲಾಗಿನ್ ಆಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋಗಿದ್ದೀರಾ ತಮ್ಗೆ ಕ್ಲಾರಿಟಿ ಇರುತ್ತೆ. ನಿಮ್ಮ ಎಡಭಾಗದಲ್ಲಿ ಎಲ್ಲಾ ಕಾಲೇಜುಗಳು ಇದೆ. ತಾವು ಕೇಳಬಹುದು, ಅಲ್ಲ ಆ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಾರ ಸೀಟೇನೇ ಇಲ್ಲ ಆ ಕಾಲೇಜಲ್ಲಿ, ಆದ್ರೆ ಸಹ ಕಾಲೇಜ್ ಡಿಸ್ಪ್ಲೇ ಆಗ್ತಾ ಇದೆ ಅಂತ. ಬಟ್ ನಾವು ನೋಟಿಫಿಕೇಶನ್ ಅಲ್ಲಿ ಹೇಳಿದ್ವಿ, ತಮ್ಗೆ ನೆನಪಿರ್ಬೇಕು, ಎಲ್ಲಾ ಕಾಲೇಜುಗಳ ಆಪ್ಷನ್ ಎಂಟ್ರಿ ಮಾಡಿ ನೋಡಿ. ಈಗ 4 ಕಾಲೇಜಿನ ಸೀಟ್ ಬಂತು, ನೀವು ಆಪ್ಷನ್ ಎಂಟ್ರಿ ಮಾಡಿತ್ತು ಅಂತಂದ್ರೆ ಅದು ನಾವು ಅಲಾಟ್ಮೆಂಟ್ ಟೈಮ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಇದಕ್ಕಿಂತನೂ ಬಹು ಮುಖ್ಯವಾಗಿ ನಾವು ಯಾಕೆ ಆಪ್ಷನ್ ಎಂಟ್ರಿ ಮಾಡಿ ಅಂತ ಹೇಳ್ತಾ ಇದ್ದು ಅಂತಂದ್ರೆ, ಕೆಲವು ವಿದ್ಯಾರ್ಥಿಗಳು ಕೊನೆ ತನಕ ಕ್ಯಾನ್ಸಲ್ ಮಾಡ್ಕೊಂತಾರೆ, ನಮ್ಮ ಹತ್ರ ಬಂದು ಕ್ಯಾನ್ಸಲ್ ಮಾಡ್ತಾರೆ. ಆ ಸೀಟನ್ನ ಉದಾಹರಣೆಗೆ MCC ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಸಹ ಅಲ್ಲಿ ಏನಾದ್ರೂ ಸೀಟ್ ಸಿಕ್ಕಿ ಇಲ್ಲಿ ಸಹ ಸೀಟ್ ಸಿಕ್ಕಿದ್ರೆ ಸಹ ನಾವು ಕ್ಯಾನ್ಸಲ್ ಮಾಡ್ತೀವಿ. ಇಂಥ ಸಂದರ್ಭಗಳಲ್ಲಿ ನಾವು ಮತ್ತೆ ನಾವು ಸೀಟ್ ಮ್ಯಾಟ್ರಿಕ್ಸ್ ಹಾಕಿ ನಿಮಗೆ ಅವಕಾಶ ಕೊಟ್ಟು ನಿಮ್ಮ ಹತ್ರ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸಮಯ ಇರಲ್ಲ. ಹಾಗಾಗಿ ನೀವು ಕಳ್ಕೊಳ್ಳುವಂಥದ್ದು ಏನಿಲ್ಲ. ಕಾಲೇಜು ಕೆಟಗರಿ ಏನಿರುತ್ತೆ, ಈಗ 1 ಲಕ್ಷ ಕಟ್ಟಿದ್ದವರಿಗೆ ಜಿ ಎನೇಬಲ್ ಆಗಿದೆ, ನೀವೆಲ್ಲ ಜಿ ಸೀಟ್ ಹಾಕಿ. ಸೀಟ್ ಇದೆಯೋ ಬಿಟ್ಟಿದೆಯೋ ನೀವೇ ತಲೆ ಕೆಡಿಸ್ಕೊಂತೀರಾ. ಒಂದ್ ವೇಳೆ ಸೀಟ್ ಕ್ರಿಯೇಟ್ ಆಯ್ತು, ನಿಮ್ಮ ರ್ಯಾಂಕಿಗೆ ಪೂರಕವಾಗಿತ್ತು ಅಂತಂದ್ರೆ ಸೀಟ್ ಅಲಾಟ್ ಆಗುತ್ತೆ. ನೀವು ಕೆಲವರು ಇಲ್ಲ ನೀವು ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ತೋರಿಸಿರ್ಲಿಲ್ಲ, ನೀವು ಹೇಗೆ ಜಿ ಸೀಟ್ ಅಲಾಟ್ ಮಾಡ್ಬಿಟ್ರಿ ಅಂತ ಹಿಂದಿನ ನಮ್ಮ ಅನುಭವದಲ್ಲಿ. ಅದಕ್ಕೇನೆ ನಾವು ಪದೇ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ವಿನಂತಿ ಮಾಡ್ಕೊಳ್ತಿರುವಂತದ್ದು, ತಾವು ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಸೀಟ್ ಇಲ್ಲ ಅಂತಂದ್ರೂ ಸಹ ತಾವು ಆಪ್ಷನ್ ಎಂಟ್ರಿ ಮಾಡಿ ಅನ್ನುವಂಥದ್ದು ನಮ್ಮ ಮನವಿ. ಈಗಾಗ್ಲೇ ನಾನು ಹೇಳ್ದಂಗೆ 4 ಖಾಸಗಿ ಕಾಲೇಜುಗಳ ಹೆಚ್ಚುವರಿ ಸೀಟ್ಗಳು ಬಂದಿರುವ ಹಿನ್ನೆಲೆಯಲ್ಲಿ ಆಪ್ಷನ್ ಎಂಟ್ರಿ ಪೋರ್ಟಲ್ ಏನ್ ಇವತ್ತು ಕ್ಲೋಸ್ ಆಗ್ತಾ ಇತ್ತು, ಅದನ್ನ ನಾವು 15/10/2025 ಬೆಳಿಗ್ಗೆ 8 ಗಂಟೆಯವರೆಗೆ ಓಪನ್ ಇಡ್ತೀವಿ. ದಯಮಾಡಿ ಇದ್ರ ಸದುಪಯೋಗ ಪಡಿಸ್ಕೊಳ್ಳಿ. 15/10/2025 ಬೆಳಿಗ್ಗೆ 8 ಗಂಟೆಯವರೆಗೆ ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಇರುತ್ತೆ. ದಯಮಾಡಿ ಆಪ್ಷನ್ ಎಂಟ್ರಿ ಮಾಡಿಲ್ದಿರೋರು ಅನ್ನುವಂಥದ್ದು ನನ್ನ ಒಂದು ವಿನಂತಿ. ಮ್ಯಾಕ್ಸಿಮಮ್ ಆಪ್ಷನ್ ಎಂಟ್ರಿ ಮಾಡಿ. ಮತ್ತೆ ಆಪ್ಷನ್ ಎಂಟ್ರಿ ಮಾಡುವಾಗ ದಯಮಾಡಿ ತಾವು ಗಮನಿಸ್ಬೇಕು. ಉದಾಹರಣೆಗೆ ಪಿ ಸೀಟ್ ಅಂತ 12 ಲಕ್ಷ ಕಟ್ಟಿದ್ದವರು, ತಾವು ಅಲ್ಲಿ ಪಿ ಸೀಟ್ ಅಂತಂದ್ರೆ ಪ್ರೈವೇಟ್ ಯೂನಿವರ್ಸಿಟಿನಲ್ಲಿ 20 ರಿಂದ 25 ಲಕ್ಷದ ಸೀಟ್ ಸಹ ಇದೆ. ತಾವು 12 ಲಕ್ಷ ನಾನು ಕಟ್ಟಿದ್ದೆ, 12 ಲಕ್ಷ ಸೀಟ್ ಮಾತ್ರ ಅಂತ ಹಾಕಿದ್ದೆ, ನಿಮ್ಗೆ 20 ನೋ. ದಯಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡುವಂತಹ ಸಂದರ್ಭದಲ್ಲಿ ಆ ಶುಲ್ಕವನ್ನ ನೋಡಿ.
ನಿಮಗೆ ಶಕ್ತಿ ಇದೆ, ಇಚ್ಛೆ ಇದೆ ಅಂದ್ರೆ ಮಾತ್ರ ಆಪ್ಷನ್ ಎಂಟ್ರಿ ಮಾಡಿ. ಈ ರೌಂಡ್ ಅಲ್ಲಿ ನಿಮಗೆ ಅಪ್ಗ್ರೇಡ್ ಏನು ಚಾಯ್ಸ್ ಗಳನ್ನ ಹಾಕುವಂತದ್ದು, ಹೋಲ್ಡ್ ಮಾಡಿ ಮುಂದಿನ ರೌಂಡಿಗೆ ಹೋಗುವಂತದ್ದು, ಮತ್ತೆ ಜಸ್ಟ್ ಒಂದು 1 ಲಕ್ಷ ಫೈನ್ ಅನ್ನ ಕಟ್ಟಿಸ್ಕೊಂಡು ಸರೆಂಡರ್ ಮಾಡುವಂತದ್ದಕ್ಕೆ ಯಾವ್ದಕ್ಕೂ ಅವಕಾಶ ಇರಲ್ಲ. ನೀವು ಕಡ್ಡಾಯವಾಗಿ ಅಡ್ಮಿಷನ್ ಆಗ್ಬೇಕಾಗುತ್ತೆ. ಅಡ್ಮಿಷನ್ ಆಗಿಲ್ಲ ಅಂತಂದ್ರೆ ಫರ್ದರ್ ರೌಂಡ್ ಮಾತ್ರ ಅಲ್ಲ, ಮುಂದಿನ ವರ್ಷ ಸಹ ತಾವು ನೀಟ್ ಮೆಡಿಕಲ್ ಸೀಟ್ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸುವಂತದ್ದಕ್ಕೆ ಅವಕಾಶ ಇರಲ್ಲ. ಉದಾಹರಣೆಗೆ 12 ಲಕ್ಷ 25 ಲಕ್ಷ ಎಲ್ಲ ಕಟ್ಟಿದ್ದಂತವ್ರದ್ದು ಕೋರ್ಸ್ ಫೀಸ್ ಪೂರ್ತಿ ಫೋರ್ಫೀಟ್ ಆಗುತ್ತೆ. ದಯಮಾಡಿ ವಿಚಾರ ಮಾಡಿ ಮನೆಯವ್ರ ಹತ್ರ ಚರ್ಚೆ ಮಾಡಿ ಆಪ್ಷನ್ ಎಂಟ್ರಿ ಮಾಡಿ ಅಂತನ್ನುವಂಥದ್ದು ನನ್ನ ವಿನಂತಿ. 15/10/2025 ಬೆಳಿಗ್ಗೆ 8 ಗಂಟೆಯ ನಂತರ ಯಾವುದೇ ಕಾರಣಕ್ಕೆ ಆಪ್ಷನ್ ಎಂಟ್ರಿಗೆ ನಾವು ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡಲ್ಲ. ಈ ಸದುಪಯೋಗ ಪಡಿಸ್ಕೊಳ್ಳಿ. ನಮಗೆ ಪ್ರತಿ ಸುತ್ತಿನಲ್ಲಿ ಇದು ಈಗೆಲ್ಲ ಸುಮ್ಮನಿದ್ದು ಕೊನೆ ಸಂದರ್ಭದಲ್ಲಿ ಬಂದು ನಂದು ಇದು ಒಂದು ಬಾಕಿ ಇದೆ, ಒಂದ್ ಗಂಟೆ ಓಪನ್ ಮಾಡಿ, 1 ಗಂಟೆ ಓಪನ್ ಮಾಡಿ ಅಂತ ಒತ್ತಡ ತರ್ತೀರಾ. ಅದಕ್ಕೇನೆ ನೀವು ಒತ್ತಡ ತರೋದಕ್ಕೆ ಮೊದಲು ನಾವೇನೆ ಓಪನ್ ಮಾಡ್ಬಿಟ್ಟಿದೀವಿ. ಹಾಗಾಗಿ ತಾವು ಸಫಿಶಿಯಂಟ್ ಟೈಮ್ ಕೊಟ್ಟಿದೀವಿ. ತಾವು ಈ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ವಿನಂತಿ. ಬಹಳಷ್ಟು ವಿದ್ಯಾರ್ಥಿಗಳ, ಕೌನ್ಸಿಲರ್ಗಳ, ಮಾರ್ಗದರ್ಶಕರ, ಪೋಷಕರ ಬೇಡಿಕೆ, ನಮ್ದೇನ್ ತಪ್ಪು, ನೀವು 2ನೇ ಸುತ್ತಿನಲ್ಲಿ ಕಡ್ಡಾಯವಾಗಿ ಕಾಲೇಜಿಗೆ ಸೇರ್ಪಡೆ ಆಗ್ಬೇಕು ಅಂತ ಹೇಳಿದ್ದಕ್ಕೆ ನಾವು ಸೇರ್ಪಡೆ ಆಗಿದ್ದೀವಿ. ನೀವು ಈ ಹಂತದಲ್ಲಿ 200 ಸೀಟ್ಗಳನ್ನ ಹೆಚ್ಚು ಮಾಡ್ಬಿಟ್ಟಿದೀರಾ, ಈಗ ನಮಗೆ ಅವಕಾಶ ತಪ್ಪೋಗಿದೆ ಅನ್ನುವಂಥದ್ದು ಖಂಡಿತ ಅದು ಒಪ್ಪುವಂಥದ್ದೇನೆ. ನಮ್ಮ ಆಗ್ಲಿ ನಿಮ್ಮ ಇಬ್ರದು ತಪ್ಪಿಲ್ಲ ಇದರಲ್ಲಿ. ಕೊಟ್ಟಂತವ್ರು ದೆಹಲಿಯವರು ನಾವು ಮಾಡುವಂಥದ್ದು ನಮ್ಮ ನಿರ್ದೇಶನದಂತೆ ತಾವು ಅಡ್ಮಿಷನ್ ಆಗಿದ್ದೀರಾ. ತಮ್ಮ ಒಂದು ಬೇಡಿಕೆ ನನಗೆ ನ್ಯಾಯಯುತವಾಗಿ ಕಂಡ ಹಿನ್ನೆಲೆಯಲ್ಲಿ ನಾವು ಅಡ್ಮಿಷನ್ ಆಗಿರುವಂತಹ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ 4 ಕಾಲೇಜುಗಳಲ್ಲಿ ಹೆಚ್ಚುವರಿ ಆಗಿರುವಂತಹ 50-50-50 ಸೀಟುಗಳಿಗೆ ಭಾಗವಹಿಸುವಂತದ್ದಕ್ಕೆ ಅವಕಾಶ ಕೊಡುವಂತದ್ದಕ್ಕೆ ನಾವು ತೀರ್ಮಾನ ಮಾಡಿದೀವಿ. ಇದರಲ್ಲಿ ಬಹುತೇಕ ನನಗೆ ಗೊತ್ತಿರುವಂತೆ ಯಾರು ಈಗಾಗ್ಲೇನೆ ಫೀಸ್ ಕಟ್ಟಿದ್ದೀರಾ, ನೀವು ಮತ್ತೊಂದ್ಸರಿ ಫೀಸ್ ಕಟ್ಟುವಂತ ಅಗತ್ಯ ಇಲ್ಲ. ಹಾಗಾಗಿ ನಿಮಗೆ ಸಮಯ ಏನ್ ಜಾಸ್ತಿ ಬೇಕಾಗಿಲ್ಲ. ಬಹುತೇಕ ಅರ್ಧ ದಿನ ಸಾಕು ಅಂತ ಅನ್ಸುತ್ತೆ ನಿಮಗೆ. 200 ಸೀಟ್ ಇದೆ. ಆದ್ರೆ ಒಂದು ತಿಳ್ಕೊಳ್ಳಿ, ನಮ್ಮ ನಿಯಮದ ಪ್ರಕಾರ ಈಗ ಆಲ್ರೆಡಿ ಖಾಲಿ ಇರುವಂತಹ ಸೀಟಿಗೆ ನಿಮ್ಮನ್ನ ಪರಿಗಣಿಸಲ್ಲ. ಓನ್ಲಿ ಈ 4 ಕಾಲೇಜುಗಳ 200 ಸೀಟುಗಳು ಏನು ಹೆಚ್ಚುವರಿ ಆಗಿದೆ ಆ ಸೀಟುಗಳಿಗೆ ಮಾತ್ರ ಈಗಾಗಲೇ ಪ್ರವೇಶ ಪಡೆದಿರುವಂತಹ ವೈದ್ಯಕೀಯ ವಿದ್ಯಾರ್ಥಿಗಳನ್ನ ನಾವು ಪರಿಗಣಿಸ್ತೀವಿ. ನಿಮ್ಗೋಸ್ಕರ ನಾವು 15/10/2025 ತಾರೀಕು ಬೆಳಿಗ್ಗೆ 11 ಗಂಟೆಯಿಂದ 16/10/2025 ಬೆಳಿಗ್ಗೆ 8 ಗಂಟೆಯವರೆಗೆ ಓನ್ಲಿ MBBS ಅಡ್ಮಿಟೆಡ್ ಸ್ಟೂಡೆಂಟಿಗೋಸ್ಕರ ಲಾಗಿನ್ ಓಪನ್ ಇಡ್ತೀವಿ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಈಗ ಯಾವ್ದು ಮಾಪಪ್ ರೌಂಡಿಂದು ಇಲ್ಲಿವರೆಗೆ ಸೀಟೇ ಸಿಕ್ತಿಲ್ದಿರೋರು ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರಾ, ತಮ್ದು ನಾವು ಕ್ಲೋಸ್ ಮಾಡ್ತೀವಿ. 15ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಕ್ಲೋಸ್ ಆಗುತ್ತೆ. ನಿಮ್ಮ ಲಾಗಿನ್ ಓಪನ್ ಆಗಲ್ಲ. ತಾವು ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ನಮ್ಮ ಹತ್ರ ಇಷ್ಟು ವಿದ್ಯಾರ್ಥಿಗಳಿದ್ದಾರೆ. ತಂತ್ರಜ್ಞಾನದಲ್ಲಿ ಸಹ ಅಳವಡಿಸುವಂತದ್ದಕ್ಕೆ ಅದರದೇ ಆದಂತಹ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ಹಾಗಾಗಿ ನಾವು ಇವ್ರುಗಳಿಗೆ 8 ಗಂಟೆಗೆ ಕ್ಲೋಸ್ ಮಾಡಿ ಕೇವಲ ಈಗಾಗಲೇ ಪ್ರವೇಶ ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ನಾವು 15/10/2025 ತಾರೀಕು 11 ಗಂಟೆಯಿಂದ 16/10/2025 ಬೆಳಿಗ್ಗೆ 8 ಗಂಟೆವರೆಗೆ ಸುಮಾರು 20 ಗಂಟೆಗಳಷ್ಟು ಕಾಲವನ್ನು, ಆಕ್ಚುಲಿ ಅಷ್ಟು ಬೇಕಾಗಿಲ್ಲ ನಿಮಗೆ, ಅರ್ಧ ದಿನ ಸಾಕು. ಬಟ್ ಆದ್ರೂ ನಾವು ನಿಮಗೆ ಸಫಿಶಿಯಂಟ್ ಸಮಯವನ್ನ ಕೊಡ್ತಾ ಇದ್ದೀವಿ. ದಯಮಾಡಿ ಯಾರಾದ್ರೂ ಆಸಕ್ತಿ ಇದ್ದಲ್ಲಿ ಇದನ್ನ ಸದುಪಯೋಗ ಪಡಿಸಿಕೊಳ್ಬಹುದು. ತಮ್ಗೆಲ್ಲರಿಗೂ ಗೊತ್ತಿದೆ, ನೀವೇನು ದುಡ್ಡು ಕಟ್ಟದಿರಲ್ಲ. ಹಾಗಾಗಿ ಜಸ್ಟ್ ತಮ್ಮ ಲಾಗಿನ್ ಅನ್ನು ನಾವು ಎನೇಬಲ್ ಮಾಡ್ತೀವಿ. ನಿಮ್ಮ ಲಾಗಿನ್ ಒಳಗಡೆ ಈ 4 ಕಾಲೇಜುಗಳು ಮಾತ್ರ ಕಾಣುತ್ತೆ. ಆ 4 ಕಾಲೇಜಿನ ಆಪ್ಷನ್ ಗಳನ್ನ ತಾವು ಎಂಟ್ರಿ ಮಾಡಬಹುದು ನಿಮ್ಮ ಇಚ್ಛೆಯನುಸಾರ. ಒಂದು ಕಿವಿ ಮಾತು ತಮ್ಗೆ, ಈಗ ಉದಾಹರಣೆಗೆ ನೀವು ಅಡ್ಮಿಷನ್ ಆಗಿರುವಂತಹ ಕಾಲೇಜಿನಲ್ಲಿ ಇದ್ದೀರಾ, ನೀವು ಈ 4 ಕಾಲೇಜಿನ ಆಪ್ಷನ್ ಎಂಟ್ರಿ ಮಾಡಿ ಈ ಕಾಲೇಜಿನ ಸೀಟು ಏನಾದ್ರೂ ನಿಮಗೆ ಸಿಕ್ಕಿದ್ರೆ ಈಗಿರುವಂತಹ ಸೀಟು ಆಟೋಮೆಟಿಕ್ ಆಗಿ ನಾವು ಬೇರೆಯವರಿಗೆ ಅಲಾಟ್ ಮಾಡ್ಬಿಡ್ತೀವಿ. ಮತ್ತೆ ಇಲ್ಲ ನಾನು ಸುಮ್ನೆ ಒಂದು ನೋಡುವ ಸಿಗುತ್ತಾ ಹೇಗೆ, ಹೆಂಗು ಆಗಿದ್ದೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಓಪನ್ ಮಾಡಿದ್ದು ಅಂತಂದಿದ್ರು, ಅದಕ್ಕೆ ನಾನು ಎಂಟ್ರಿ ಮಾಡಿದ್ದೆ, ಇಲ್ಲ ಈಗ ಸಿಕ್ಕಿರೋದು ಇಷ್ಟ ಇಲ್ಲ, ನಾನು ಆಲ್ರೆಡಿ ಇರೋದು ನೋ ಅವಕಾಶ, ಅದು ಇಲ್ಲ ಇದು ಇಲ್ಲ ಆಗ್ಬಿಡುತ್ತೆ. ಅದಕ್ಕೇನೆ ಈಗ ಸುಮ್ನೆ ಇಲ್ಲ ಎಲ್ಲ ಖುಷಿ ಇದೆ ಈಗಿರೋ ಕಾಲೇಜು ಅಂದ್ರೆ ತಮಾಷೆಗೋಸ್ಕರ ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ದಯಮಾಡಿ ಬರಕ್ ಹೋಗ್ಬೇಡಿ. ಸಿಕ್ಕಿರುವಂತದ್ದು ಇಷ್ಟ ಇಲ್ಲ. ಉದಾಹರಣೆಗೆ 12 ಲಕ್ಷ ಸೀಟ್ ಸಿಕ್ಕಿದೆ,
ನಿಮಗೆ ಈಗ ಸೀಟ್ ಜಾಸ್ತಿ ಬಂದಿರೋದ್ರಿಂದ ಸ್ವಲ್ಪ ಬಾರ್ಡರ್ ಅಲ್ಲಿ ಇದ್ದೀರಾ, ನಿಮಗೆ ಪ್ರೈವೇಟ್ ಕಾಲೇಜಲ್ಲಿ ಅಥವಾ ಗೌರ್ಮೆಂಟ್ ಕಾಲೇಜಲ್ಲಿ ಜಿ ಸೀಟ್ ಸಿಕ್ಬೋದು, ಅವ ನಿಮಗೊಂದು ದೊಡ್ಡ ಮೊತ್ತದ ಹಣ ಉಳಿಯುತ್ತೆ, ಪಾರ್ಟಿಸಿಪೇಟ್ ಮಾಡಿ ಖಂಡಿತ. ಆದ್ರೆ ಈ 4 ಕಾಲೇಜಿಗೆ ಸೀಮಿತವಾಗಿ. ಈಗ ಜಿ ಸೀಟೇನೆ ಸಿಕ್ಕಿದೆ, ಇನ್ನೊಂದು ಜಿ ಸೀಟ್ ಯಾವ್ದಾದ್ರು ಕಾಲೇಜಲ್ಲಿ ಸಿಗುತ್ತಾ ಅಂತ ಹಾಕ್ತೀರಾ, ಓಕೆ ಸಿಕ್ಬೋದು, ಈ 4 ಕಾಲೇಜಲ್ಲಿ ಏನಾದ್ರು ಜಿ ಸೀಟ್ ಸಿಗುತ್ತೆ. ಆಮೇಲೆ ನಿರ್ಧಾರ ಮಾಡ್ತೀರಾ, ಇಲ್ಲ ಇಲ್ಲ ನನಗೆ ಈಗ ಸಿಕ್ಕಿರೋ ಕಾಲೇಜೇನೆ ಸರಿ ಇದೆ, ಹಾಸ್ಟೆಲ್ ಅಡ್ಮಿಷನ್ ಆಗಿದ್ದೀನಿ, ಎಲ್ಲ ಸೆಟ್ ಆಗ್ಬಿಟ್ಟಿದೀನಿ, ಫ್ರೆಂಡ್ಸ್ ಆಗಿದ್ದಾರೆ, ಹಂಗಾಗಿ ನಾನು ಇದನ್ನೇ ಮುಂದುವರಿಸ್ತೀನಿ. ಅವಕಾಶ ಇರಲ್ಲ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಯಾರು ಅಪ್ಗ್ರೇಡ್ ಆಗುವಂತ ಅವಕಾಶಗಳಿದಾವೆ, ಸ್ವಲ್ಪ ಬಾರ್ಡರ್ ಅಲ್ಲಿ ನಾನು ಇದೀನಿ ಅನ್ನುವಂಥವ್ರು ಇದೀರಾ, ಖಂಡಿತ ಭಾಗವಹಿಸಿ. ಯಾಕೆಂತಂದ್ರೆ ಇಲ್ಲಿ ವ್ಯತ್ಯಾಸ ತುಂಬಾ ಇದೆ. ಈಗ 1.5 ಲಕ್ಷದ್ದು ಸೀಟು, 12 ಲಕ್ಷದ ಸೀಟು, ಇಲ್ಲ ಪ್ರೈವೇಟ್ ಯೂನಿವರ್ಸಿಟಿ ಕಾಲೇಜ್ಗಳಲ್ಲಿ 20 ರಿಂದ 25 ಲಕ್ಷದ ಇರುವಂತವ್ರು ಏನಾದ್ರು 12 ಲಕ್ಷಕ್ಕೆ ತಾವು ಶಿಫ್ಟ್ ಆಗ್ತೀರಾ ಅಂತಂದ್ರೆ ತಮ್ಮ ಪೇರೆಂಟ್ಸಿಗೆ ಸಾಕಷ್ಟು ದೊಡ್ಡ ಮೊತ್ತದ ಒಂದು ಹಣ ಉಳಿತಾಯ ಆಗುತ್ತೆ. ಹಾಗಾಗಿ ನೀವು ರ್ಯಾಂಕ್ ಇರುವಂತವ್ರು, ಅದಕ್ಕೆ ನಿಮಗೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲಿ ತಮಗೆ ಸೀಟ್ ಸಿಕ್ಕಿದೆ. ಈಗ ಲೇಟಾಗಿ ನಾವು 200 ಸೀಟು ಆಡ್ ಮಾಡಿರೋದ್ರಿಂದ ನಿಮಗೆ ಅದು ಅನ್ಯಾಯ ಆಗ್ಬಾರ್ದು ಅಂತ ನಿಮಗೆ ಕೊಡ್ತಿರುವಂತಹ ಒಂದು ಇದು ಅವಕಾಶ. ಇದು ತಾವು ಒಂದು ಕ್ಯಾಲ್ಕುಲೇಷನ್ ಮಾಡಿ ಇದರಿಂದ ಬೆನಿಫಿಟ್ ಆಗುತ್ತೆ, ಪ್ರಯೋಜನ ಆಗುತ್ತೆ ಅಂತಂದ್ರೆ ಖಂಡಿತ ತಾವು ದಯಮಾಡಿ ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ ಅನ್ನುವಂಥದ್ದು ನಂದು ವಿನಂತಿ. ಅದ್ರ ಜೊತೆಗೆ ತಾವು ಪೇರೆಂಟ್ಸ್ ಜೊತೆ ವಿಚಾರ ಮಾಡಿ, ಒಂದ್ ವೇಳೆ ನಿಮಗೆ ಅಪ್ಗ್ರೇಡ್ ಆಯ್ತು ಅಂತಂದ್ರೆ ಹೀಗಿರುವಂತಹ ಸೀಟ್ ಹೋಗುತ್ತೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ತಾವು ತಮ್ಮ ಮನೆಯವರಿಗೆ ತಿಳಿಸಿ. ಆಮೇಲೆ ಕಾಲೇಜಲ್ಲಿ ಡಾಕ್ಯುಮೆಂಟ್ ಕೊಟ್ಬಿಟ್ಟಿದೀವಿ, ಕೊಡೋದಕ್ಕೆ ಸಮಸ್ಯೆ ಆಗೋದು, ಅದು ಏನ್ ಚಿಂತೆ ಮಾಡಬೇಡಿ. ಯಾಕೆಂತಂದ್ರೆ ನಿಮ್ದು ಸೀಟೇ ನಾ ಕಾಲೇಜಿಗೆ ಖಾಲಿ ಉಳಿಯಲ್ಲ. ಯಾಕೆಂತಂದ್ರೆ ತಾವು ಅಪ್ಗ್ರೇಡ್ ಆಗಿ ಬೇರೆ ಕಾಲೇಜಿಗೆ ಹೋಗ್ತಿದ್ದಂಗೆನೆ ನಿಮ್ಮಿಂದ ರಿಲೀಸ್ ಆಗುವಂತಹ ಸೀಟು ಅದೇ ಸುತ್ತಿನಲ್ಲಿ ನಾವು ಬೇರೆಯವರಿಗೆ ಏನು ಮಾಪಪ್ ಅಲ್ಲಿ ಈಗ ನಮ್ಮ ಕ್ಯೂನಲ್ಲಿ ಇದಾರೆ, ಈಗ ಆಪ್ಷನ್ ಎಂಟ್ರಿ ಮಾಡ್ಕೊಂಡು ಅವ್ರಿಗೆ ಅಲರ್ಟ್ ಮಾಡೋದ್ರಿಂದ ಕಾಲೇಜವ್ರು ನಿಮಗೆ ಏನು ಸಮಸ್ಯೆ ಮಾಡಲ್ಲ, ದಾಖಲೆಗಳನ್ನ ಕೊಟ್ಟು ಕಳಿಸ್ತಾರೆ. ಫೀಸು ಅಷ್ಟೇನೆ, ನೀವು ಎಕ್ಸ್ಟ್ರಾ ಏನ್ ಫೀಸ್ ಕಟ್ಟಿದಿರಿ ಆಕ್ಚುಲಿ ಕಟ್ಸ್ಕೊಳಂಗಿಲ್ಲ. ಕೆಲವರು ಸಣ್ಣ ಪುಟ್ಟದ್ದು ಸ್ಕಿಲ್ ಲ್ಯಾಬ್ ಅದು ಇದು ಕಟ್ಟಿರ್ಬೋದು, ಅದು ತಾವು ಮಾತಾಡ್ಕೊಳ್ಳಿ, ಅದನ್ನ ನಿಮಗೆ ರೀಫಂಡ್ ಮಾಡ್ತಾರೆ. ಯಾಕಂದ್ರೆ ಬೇರೆ ವಿದ್ಯಾರ್ಥಿ ಬಂದಾಗ ಸಹ ಅವರಿಗೆ ಕೊಡೋದ್ರಿಂದ ಕಾಲೇಜಿನ ಫೀಸ್ ಏನಿದೆ, ಸರ್ಕಾರ ನಿಗದಿಪಡಿಸಿರುವಂತಹ ಫೀಸ್ ಏನಿದೆ ಅದಂತೂ ನಮ್ಮ ಹತ್ರನೇ ಇದೆ KEN ಅಲ್ಲಿ, ನಾವ್ ಇನ್ನು ಕಾಲೇಜಿಗೆನೆ ಕೊಟ್ಟಿಲ್ಲ. ಹಾಗಾಗಿ ಅದನ್ನ ಕಾಲೇಜಿಗೆ ಕಳಿಸುವಂತಹ, ಅದನ್ನ ಹೊಂದಾಣಿಕೆ ಮಾಡುವಂತಹ ಸಂಪೂರ್ಣ ಜವಾಬ್ದಾರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ್ದಾಗಿರುತ್ತೆ. ಹಾಗಾಗಿ ಅದ್ರ ಬಗ್ಗೆ ನೀವೇನು ವರಿ ಮಾಡುವಂತಹ ಅಗತ್ಯ ಇಲ್ಲ. ಈಗ ನಾನು ಈ ಹಿಂದೆ ಈಗ ಅಂದ್ರೆ ಏನು ಮಾಪಪ್ ಕೌನ್ಸಿಲಿಂಗ್ ಅಲ್ಲಿ ಇಲ್ಲಿವರೆಗೆ ವೈದ್ಯಕೀಯ ಸೀಟುಗಳೇ ಸಿಗದೆ ಇದ್ದಂತವ್ರು ಏನು ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ರಿ, ತಮ್ಗೆ ನಾವು ಪ್ರತಿ ನೋಟಿಫಿಕೇಶನ್ಸ್ ಅಲ್ಲಿ ಸೀಟ್ ಇರ್ಲಿ ಬಿಡ್ಲಿ ದಯಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡಿ ಅಂತ ಯಾಕೆ ಹೇಳ್ತಾ ಇದ್ವಿ ಅನ್ನುವಂಥದ್ದು ಈಗ ನಿಮ್ಗೆ ಕ್ಲಾರಿಟಿ ಬಂದಿರ್ಬೋದು ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂತಂದ್ರೆ ತಮ್ಗೆಲ್ಲ ಗೊತ್ತಿದೆ, ಈಗ ಅಡ್ಮಿಷನ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ನಾವು 200 ಸೀಟುಗಳಿಗೆ ಭಾಗವಹಿಸುವಂತದಕ್ಕೆ ಅವಕಾಶ ಮಾಡಿಕೊಟ್ಟಿದೀವಿ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಖಾಸಗಿ ಕಾಲೇಜಲ್ಲಿ ನಾರ್ತ್ ಕರ್ನಾಟಕದಲ್ಲಿರುವಂತಹ ವಿದ್ಯಾರ್ಥಿ, ಅವನು ಮಂಗಳೂರವನಾಗಿರ್ತಾನೆ, ಮಂಗಳೂರು ಏಜೆನಲ್ಲಿ ಈಗ 50 ಸೀಟ್ ಬಂದಿದೆ, ಅವನು ಆ ಕಾಲೇಜಿಗೆ ಆಪ್ಷನ್ ಎಂಟ್ರಿ ಮಾಡ್ತಾನೆ, ಅಡ್ಮಿಟೆಡ್ ಸ್ಟೂಡೆಂಟ್. ಅವನಿಗೆ ಎಜೆ ಕಾಲೇಜ್ ಸಿಕ್ತು ಅಂತಿದ್ದಂಗೆನೆ ಅವನು ಅಡ್ಮಿಟ್ ಆಗಿರುವಂತ ಸೀಟು ರಿಲೀಸ್ ಆಗ್ಬಿಡುತ್ತೆ. ಅದು ನಾವು ಯಾವ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲೂ ತೋರಿಸಿಲ್ಲ, ಆದ್ರೆ ಅದು ರಿಲೀಸ್ ಆಗ್ತಿದ್ದಂಗೆನೆ ನಿಮಗೆ ಯಾರು ಆಪ್ಷನ್ ಎಂಟ್ರಿ ಮಾಡಿರ್ತೀರ ಅವರಿಗೆ ನಾವು ಅಲಾಟ್ ಮಾಡ್ತೀವಿ. ಈ ಕಾರಣಕ್ಕೋಸ್ಕರ ನಾವು ಮೊದಲಿಂದ ತಮ್ಗೆ ವಿನಂತಿ ಮಾಡ್ತಿದ್ದು, ಸೀಟ್ ಇರ್ಲಿ ಬಿಡ್ಲಿ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ದಯಮಾಡಿ ತಾವು ಸೀಟ್ ಆಪ್ಷನ್ ಎಂಟ್ರಿ ಮಾಡಿ, ಈ ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ವಿ. ಯಾಕೆಂದ್ರೆ ನಾವು ಅದನ್ನ ನಿಮಗೆ ಇಂಥ ಹುಡುಗ ಅಪ್ಗ್ರೇಡ್ ಆಗಿದ್ದಾನೆ, ಇವನು ಈ ಸೀಟ್ ರಿಲೀಸ್ ಮಾಡಿದಾನೆ, ಈಗ ನೀವು ಆಪ್ಷನ್ ಎಂಟ್ರಿ ಮಾಡಿ ಅಂತ ನಾವು ಪಬ್ಲಿಷ್ ಮಾಡಿ ನಿಮ್ಗೆ ಸಮಯ ಕೊಡುವಂತದ್ದಕ್ಕೆ ಅವಕಾಶಗಳಿರಲ್ಲ. ಅಲಾಟ್ಮೆಂಟ್ ಮಾಡುವಾಗ್ಲೇನೆ ಸಾಫ್ಟ್ವೇರ್ ಯಾರು ಅಡ್ಮಿಟೆಡ್ ಸ್ಟೂಡೆಂಟ್ಸ್ 4 ಕಾಲೇಜಲ್ಲಿ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ, ಅವರು ಯಾವ್ದಾದ್ರು ಬೇರೆ ಕಾಲೇಜಿಗೆ ಈ 4 ಕಾಲೇಜಿಗೆ ಸೀಟ್ ಅಪ್ಗ್ರೇಡ್ ಆದ್ರೆ ಅವ್ರು ಇಟ್ಕೊಂಡಿರುವಂತಹ ಸೀಟು ರಿಲೀಸ್ ಆಗಿ ಯಾರು ಮಾಪಪ್ ಅಲ್ಲಿ ಫ್ರೆಶ್ ಆಗಿ ಭಾಗವಹಿಸಿರುವಂತ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದ್ರೆ ಅವರಿಗೆ ಅಲರ್ಟ್ ಆಗ್ಬಿಡುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಸೀಟ್ ಮ್ಯಾಟ್ರಿಕ್ಸ್ ಆಧರಿಸಿ ಆಪ್ಷನ್ ಎಂಟ್ರಿ ಮಾಡಬೇಡಿ. ತಾವು ಏನು ಕಾಸ್ಟ್ ಡೆಪಾಸಿಟ್ ಕೋರ್ಸ್ ಫೀಸ್ ಕಟ್ಟಿದ್ದೀರಾ ಅದಕ್ಕೆ ಪೂರಕವಾಗಿ ಏನೆಲ್ಲ ಆಪ್ಷನ್ಸ್ ನಿಮಗೆ ಅವೈಲಬಲ್ ಇದೆ ದಯಮಾಡಿ ಎಂಟ್ರಿ ಮಾಡಿ ಅನ್ನುವಂಥದ್ದು ನನ್ನ ವಿನಂತಿ ಇತ್ತು. ಈಗ ನಿಮಗೆ ಕ್ಲಾರಿಟಿ ಬಂದಿದೆ ಅಂತ ಭಾವಿಸ್ತೀನಿ. ಹಾಗಾಗಿ ದಯಮಾಡಿ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಜೊತೆಗೆ ಮತ್ತೊಮ್ಮೆ ನಾನು ಪ್ರಾಧಿಕಾರದ ವತಿಯಿಂದ ಹೇಳ್ತಾ ಇರುವಂತದ್ದು ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ, ದಯಮಾಡಿ ನೀವು ಕೋರ್ಸ್ ಫೀಸ್ ಅನ್ನ ಆಪ್ಷನ್ ಎಂಟ್ರಿ ಮಾಡುವಾಗ್ಲೇನೆ ಬರುತ್ತೆ, ಆ ಫೀಸ್ ಅನ್ನ ನೋಡಿ. P-ಸೀಟು ಕೆಲವು ಕಾಲೇಜ್ಗಳಲ್ಲಿ ಫೀಸು 12 ಲಕ್ಷ ಇದ್ರೆ, ಪ್ರೈವೇಟ್ ಯೂನಿವರ್ಸಿಟಿ ಅಂತ ಯಾರು ಸ್ಟೇಟಸ್ ತಗೊಂಡಿದ್ದಾರೆ ಅವ್ರದ್ದು 20 ರಿಂದ 25 ಲಕ್ಷ ಇದೆ. ದಯಮಾಡಿ ಅದನ್ನ ನೋಡಿ ಆಪ್ಷನ್ ಎಂಟ್ರಿ ಮಾಡಿ. ಇದು 3ನೇ ಸುತ್ತಿನ ಕೌನ್ಸಿಲಿಂಗ್ ಇದೆ.
ಆಮೇಲೆ ನೀವು ನಾನು ಆಪ್ಷನ್ ಎಂಟ್ರಿ ಫಸ್ಟ್ ಇಂದ ಮಾಡಿದ್ದೆ, ಇದು ಇರ್ಲಿ ಅಂತ ಲಾಸ್ಟ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ದೆ, ನನಗೆ ಅದೇ ಅಲರ್ಟ್ ಆಗ್ಬಿಟ್ಟಿದೆ. ನಾನು ಆಕ್ಚುಲಿ ಫಸ್ಟ್ ಆಪ್ಷನ್ ಬೇರೆ, ಅರೆ ಫಸ್ಟ್ ಇದು ಸಿಕ್ಕಿದ್ರೆ ನಾನು ಕಾಲೇಜಿಗೆ ಹೋಗ್ತೀನಿ, ಅದು ಸಿಕ್ಕಿಲ್ಲ ಅಂದ್ರೆ ಇದು, ಅದು ಸಿಕ್ಕಿಲ್ಲ, ಇದೇ ತಾನೇ ಪ್ರಿಯಾರಿಟಿ ಅಂತ ಹೇಳುವಂತದ್ದು. ನೀವು 10 ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅಂತಂದ್ರೆ ಏನರ್ಥ? ನಿಮ್ಮ ಪ್ರಿಯಾರಿಟಿ ಫಸ್ಟ್ ಇದು, ಅದು ಸಿಕ್ಕಿಲ್ಲ 2, ಅದು ಸಿಕ್ಕಿಲ್ಲ 3, ಅದು ಸಿಕ್ಕಿಲ್ಲ 4 ಅಂತ ತಾವು 10. ಒಂದ್ ವೇಳೆ ಕಂಪ್ಯೂಟರ್ ನಿಮ್ಮ ರ್ಯಾಂಕಿಗೆ ಪೂರಕವಾಗಿ ನೀವು 10ನೇ ಕಾಲೇಜೇ ನೀವು ಎಲಿಜಿಬಲ್ ಇದ್ರಿ ಅಂದ್ರೆ 10 ಅಲಾಟ್ ಮಾಡಿದೆ. ನೀವು ಇಲ್ಲಿ ಬಂದು ಇಲ್ಲ ನಾನು ಒಂದನೇ ನಂಬರ್ ಕಾಲೇಜ್ ಬೇರೆ ಇತ್ತು, ನನಗೆ 10ನೇದು ಅಲಾಟ್ ಮಾಡಿದಿರ, ನನಗೆ ಇದು ಇಷ್ಟ ಇಲ್ಲ, ಹಂಗೆ ಹೇಳಲಿಕ್ಕೆ ಬರಲ್ಲ. ಅವಾಗ ನೀವು ಒಂದೇ ಎಂಟ್ರಿ ಮಾಡಿ ನಿಮಗೆ ಇಷ್ಟ ಇರುವಂತದ್ದು. ಅದಕ್ಕೆ ತಾವು ಆ ಕಾಲೇಜಿಗೆ ಹೋಗುವಂತಹ ಇಚ್ಛೆ ಇರುವಂತಹ, ಆ ಕಾಲೇಜ್ ಸಿಕ್ಕಿದ್ರೆ ಹೋಗ್ತೀನಪ್ಪ ನನಗೆ ಇಷ್ಟ ಇದೆ, ಹಾಗೂ ಆ ಕಾಲೇಜಲ್ಲಿ ಇರುವಂತಹ ಫೀಸ್ ಏನಿದೆ ಅದನ್ನ ಕಟ್ಟುವಂತದ್ದಕ್ಕೆ ನನಗೆ ಶಕ್ತಿ ಇದೆ ಅನ್ನುವಂಥದ್ದನ್ನ ಖಾತ್ರಿ ಪಡಿಸ್ಕೊಂಡು ಮಾತ್ರ ತಾವು ಆಪ್ಷನ್ ಎಂಟ್ರಿ ಮಾಡಬೇಕು ಅನ್ನುವಂಥದ್ದು ವಿದ್ಯಾರ್ಥಿಗಳಲ್ಲಿ ಹಾಗೂ ಪೋಷಕರಲ್ಲಿ ಪ್ರಾಧಿಕಾರದ ವತಿಯಿಂದ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೀನಿ. ದಯಮಾಡಿ ನೀವು ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ಇಲ್ಲಿ ಬಂದು ಕ್ಯಾನ್ಸಲೇಷನ್ ಬಂದು ನಿಮ್ಮ ಕೋರ್ಸ್ ಫೀಸ್ ಅನ್ನ ಮುಟ್ಟುಗೋಲು ಹಾಕೊಳ್ಳುವಂಥದ್ದಕ್ಕೆ ನನಗೆ ಇಷ್ಟ ಇಲ್ಲ. ಯಾಕೆಂದ್ರೆ ಕಷ್ಟಪಟ್ಟು ಗಳಿಸಿರುವಂತ ಹಣವನ್ನ ನಾವು ಸುಮ್ಮನೆ ಇಲ್ಲಿ ಮುಟ್ಟುಗೋಲು ಹಾಕೊಂಡ್ಬಿಟ್ರೆ ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ, ಸಾಕಷ್ಟು ಸಮಯ ಕೊಡ್ತಾ ಇದೀವಿ, ವಿಚಾರ ಮಾಡಿ ಹಾಕಿ ಅಂತನ್ನುವಂಥದ್ದು. ಮತ್ತೆ ತಮ್ಗೆಲ್ಲ ಗೊತ್ತಿದೆ, MCC ಅವ್ರು ರಿಸಲ್ಟ್ ಪಬ್ಲಿಷ್ ಮಾಡ್ತಾರೆ. ತಾವು ಸಹ MCC ನಲ್ಲಿ ಬೇಕಾದ್ರೆ ಭಾಗವಹಿಸಿ ಅಂತ ನಾನು ಹೇಳಿದ್ದೆ. ಅಡ್ಮಿಟ್ ಆಗಿರೋ ಸ್ಟೂಡೆಂಟ್ ಸಹ ಭಾಗವಹಿಸಿ ಅಂತ ಹೇಳಿದ್ದೆ. ಈಗ ಭಾಗವಹಿಸ್ತಿರುವಂತವ್ರು ಸಹ MCC ನಲ್ಲಿ ಭಾಗವಹಿಸಿ, ಏನ್ ಚಿಂತೆ ಮಾಡಬೇಡಿ ಅಂತ ನಾನು ಹೇಳಿದ್ದೆ. ಅದು ಈಗ್ಲೂ ನಮ್ದೇನ್ ಸ್ಟ್ಯಾಂಡ್ ಹಾಗೇನೆ ಇದೆ, ನಾವೇನ್ ಚೇಂಜ್ ಮಾಡಿಲ್ಲ. MCC ಅವರು ನಮಗೆ ರಿಸಲ್ಟ್ ಕೊಟ್ಟ ನಂತರ ನಿಮ್ಗೆ ಕ್ಲಾರಿಟಿ ಬರುತ್ತೆ, ನಾವು ಸಹ ಪ್ರಾವಿಷನಲ್ ರಿಸಲ್ಟ್ ಕೊಡ್ತೀವಿ. ಆದ್ರೆ MCC ನಲ್ಲೂ ಸೀಟ್ ಸಿಕ್ಕಿ ಇಲ್ಲೂ ಸೀಟ್ ಸಿಕ್ಕಿತ್ತು ಅಂತಂದ್ರೆ ಪ್ರಾವಿಷನಲ್ ಅಲ್ಲಿ ನಾವು ಫೈನಲ್ ರಿಸಲ್ಟ್ ಅನ್ನ ನಾವು ರನ್ ಮಾಡುವಂತಹ ಸಂದರ್ಭದ್ದು ಅಷ್ಟೊತ್ತಿಗೆ ತಾವು MCC ನಲ್ಲಿ ಮುಂದುವರಿಯಲ್ಲ, KE ನಲ್ಲೇ ಮುಂದುವರಿತೀರಾ ಅಂತನ್ನುವಂಥದ್ದು ನಮಗೆ ಲಿಖಿತವಾಗಿ ಕೊಡ್ಬೇಕು. ಯಾಕೆ ಅಂತಂದ್ರೆ MCC ಇದು ಥರ್ಡ್ ರೌಂಡ್ ಕೌನ್ಸಿಲಿಂಗ್ ಲಿಸ್ಟ್ ಅಲ್ಲೂ ಇದ್ದು ನಮ್ಮ ಪ್ರಾವಿಷನಲ್ ಥರ್ಡ್ ರೌಂಡ್ ಲಿಸ್ಟ್ ಅಲ್ಲೂ ತಮ್ಮ ಹೆಸರಿದ್ರೆ ನಾನು KE ಹೆಸರನ್ನ KE ನಲ್ಲಿ ತಾವು ಎಂಟ್ರಿ ಮಾಡಿರುವಂತ ಆಪ್ಷನ್ ಅನ್ನ ಡಿಲೀಟ್ ಮಾಡಿ ನಾನು ಫೈನಲ್ ರಿಸಲ್ಟ್ ಅನ್ನು ರನ್ ಮಾಡಿ ರಿಸಲ್ಟ್ ಕೊಡ್ತೀನಿ. ಆಮೇಲೆ ಬರಕ್ ಹೋಗ್ಬೇಡಿ, ಇಲ್ಲ ಸರ್ ನಾವು ಫೈನಲ್ ರಿಸಲ್ಟ್ ಬಂದ್ಮೇಲೆ ಡಿಸೈಡ್ ಮಾಡ್ತೀವಿ MCCಗೆ ಹೋಗ್ಬೇಕಾ ಇಲ್ಲಿ ಹೋಗ್ಬೇಕಾ, ನೋ, ಅವಕಾಶ ಇಲ್ಲ. ನಾನು ಈಗಲೇ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಈಗಲೇ ನಮ್ ಪ್ರಾವಿಷನಲ್ ರಿಸಲ್ಟ್ ಹಾಕ್ಲಿದಂಗೆ ಡಿಸೈಡ್ ಮಾಡ್ಬೇಕು ನೀವು. ನಮ್ಮಲ್ಲಿ ಡಿಲೀಟ್ ಮಾಡ್ತೀನಿ. ಇಲ್ಲ ಕೆಲವರು ಪೇರೆಂಟ್ಸ್ ಬೇಡ ಸರ್ MCC ನಂದಲ್ಲಿ 1-2 ಲಕ್ಷ ಕಾಸ್ಟ್ ಅಂಡ್ ಡೆಪಾಸಿಟ್ ಹೋದ್ರೂ ಪರವಾಗಿಲ್ಲ, ನನಗೆ KE ನಲ್ಲಿ ಒಳ್ಳೆ ಸೀಟ್ ಸಿಕ್ಕಿದೆ, ನಾನು ಇಲ್ಲಿ ಮುಂದುವರಿತೀನಿ ಸರ್ ಅಂತಂದ್ರೆ ದಯಮಾಡಿ ತಾವು ಬಂದು ನಮಗೆ ರಿಕ್ವೆಸ್ಟ್ ಕೊಟ್ರೆ ನಾವು ನಿಮ್ಮನ್ನ ಹೆಸರಲ್ಲಿ ಇಡ್ತೀವಿ, ನಿಮ್ಮ ಆಪ್ಷನ್ಸ್ ಇಟ್ಟು ನಾವು ಫೈನಲ್ ರಿಸಲ್ಟ್ ರನ್ ಮಾಡ್ತೀವಿ. ಇಲ್ಲಾಂದ್ರೆ ನಿಮ್ಮನ್ನ ಇಲ್ಲಿ ಕಿತ್ತಾಕಿ ನಾವು ಫೈನಲ್ ರಿಸಲ್ಟ್ ಅನ್ನ ಪಬ್ಲಿಷ್ ಮಾಡ್ತೀವಿ. ದಯಮಾಡಿ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಅಂತೇಳಿ ಹೇಳ್ತಾ, ಸಮಯದ ಅಭಾವ ಇದೆ, ದಯಮಾಡಿ ನಮಗೆ ಟೈಮನ್ನು ಎಕ್ಸ್ಟೆಂಡ್ ಮಾಡಿ ಅಂತ ಮನವಿ ತೆಗೆದುಕೊಂಡು ಬರೋದಕ್ಕೆ ಹೋಗ್ಬೇಡಿ. ಸಫಿಶಿಯಂಟ್ ಸಮಯವನ್ನ ಕೊಟ್ಟಿದೀವಿ.